ಸ್ಟಾಪ್ ಬಂತು, ನಾವು ಇಳ್ಕೊಳ್ತಾ ಇದ್ದೀವಿ. ಸೊ ಸ್ಟಾರ್ಟ್. ಹಿಂದೆ ಏನಿದೆ ಬನ್ನಿ. ಏನು ಬಿಟ್ಟಿಲ್ವಲ್ಲ ನೀ? ಏನು ಬಿಟ್ಟಿಲ್ಲ. ಇದು ತುಂಬ ಫ್ರೀಯಾಗಿದೆ. ಫೈನಲಿ ಊರಿಗೆ ಬಂದಿದ್ದೀವಿ. ಇವಾಗ ಬಸ್ ಸ್ಟಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಲೈಕ್ ಇನ್ನೊಂದು ಬಸ್ ಹತ್ತಬೇಕು. ಮೈಸೂರು ಕ್ಯಾನ್ಸಲ್ ಆಯಿತು, ಮಂಡ್ಯ ಫಿಕ್ಸ್ ಆಯಿತು. ಹೇಳ್ದಲ್ಲ ಗೈಸ್, ಎರಡರಲ್ಲಿ ಒಂದು ಹೋಗ್ತೀವಿ ಅಂತ. ಮೈಸೂರು ಕ್ಯಾನ್ಸಲ್ ಆಯಿತು, ಮಂಡ್ಯ ಫಿಕ್ಸ್ ಆಯಿತು. ಸೊ ಇಲ್ಲಿ ಬಸ್ ಹತ್ತಬೇಕು ಅಂದು ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ. ಮಂಡ್ಯ ಅಂತೂ ಇಂತೂ ಮಂಡ್ಯ ನೋಡಿದೆ. ಇವಾಗ ಮಂಡ್ಯ ರೈಲ್ವೆ ಸ್ಟೇಷನಲ್ಲಿ ಇದ್ದೀರಾ, ಏನು ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಐ ಲೈಕ್ ವಿಲೇಜ್. ಹಾಂ, ವಿಲೇಜ್ ಅಂದರೆ ಲೈಕ್ ನಾವು ಇಲ್ಲಿಂದ ನಮ್ಮದು ಊರು ಬಂದು ತುಂಬ ದೂರ. ನಾವು ಊರಿಗೆ ಹೋಗ್ತಾ ಇಲ್ಲ, ನಮ್ಮೂರಿಗೆ. ಇಲ್ಲಿ ಬೇರೆ ಯಾವುದೋ ಒಂದು ಪ್ಲೇಸ್ ತೋರಿಸೋಣ ಅಂತ. ಮೇ ಬಿ ತುಂಬ ಜನಕ್ಕೆ ನಿಮಗೆ ಆ ಪ್ಲೇಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಳಿಗೆ ತೋರಿಸೋಣ ಅದು ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಅವಳು ಹೇಳ್ತಾಳೆ. ನೋಡೋಣ ಮುಂದೆ. ಟ್ರೈನು ಅಂತ ಇದೆ. ಟ್ರೈನು ತುಂಬ ಚೆನ್ನಾಗಿತ್ತು. ಸೊ ನನಗೆ ಟ್ರೈನಲ್ಲಿ ಹೋಗಿ ಅಭ್ಯಾಸ ಇರಲಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ನಡ್ಕೊಂಡಾದ್ಮೇಲೆ ನೋಡೋ ಅವಕಾಶ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಇವಳು ಎಸ್ಪೆಷಲಿ ಬಂದು ಬ್ಯಾಂಗ್ಳೂರು ಹುಡುಗಿ, ಬ್ಯಾಂಗ್ಳೂರಲ್ಲೇ ಇರೋದು. ಹಾಗಾಗಿ ವಿಲೇಜ್ ಎಲ್ಲ ಗೊತ್ತಿಲ್ಲ. ನಾನು ಬಂದು ವಿಲೇಜ್, ನನಗೆ ಬಂದು ಹಳ್ಳಿ. ಮಂಡ್ಯದಿಂದ 20 ಕಿಲೋಮೀಟರ್ ಆಚೆ ಪ್ರಾಪರ್ ಹಳ್ಳಿ ನಂದು. ತುಂಬ ಚೆನ್ನಾಗಿದೆ ನಮ್ಮೂರು ಕೂಡ. ನಾನಾದರೆ ಇವಾಗ ಊರಿಗೆ ಹೋಗ್ತಾ ಇಲ್ಲ, ನೆಕ್ಸ್ಟ್ ಮಂತ್ ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ಬೇರೆ ಒಂದು ಪ್ಲೇಸ್ ತೋರಿಸೋಣ, ಅದು ನೋಡೋಣ ಬನ್ನಿ. ಬಾ, ಹಾಗೇನೆ ತೋರಿಸೋಣ ಮಂಡ್ಯದಲ್ಲಿ ಏನೇನಿದೆ ಅಂತ. ಬನ್ನಿ. ಬರ್ತಾಯಿದ್ದೀನಿ. ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ಇಳ್ದಿದ್ದೀವಿ. ಸೊ ಆ ಕಡೆ ಹೋದರೆ ಮೇನ್ ರೋಡ್ ಸಿಗುತ್ತೆ, ಬೇಡ. ಸೊ ಒಳಲ್ ಸರ್ಕಲಿಂದನೇ ಹೋಗ್ಬಿಡೋಣ, ಬೆಟರು. ಬೇಗ ಹೋಗ್ಬಿಡ್ತೀವಿ. ಏನಾದರೂ ಫಸ್ಟು ತಿನ್ನೋಣ. ತುಂಬ ಹೊಟ್ಟೆ ಹೋಗ್ತಾ ಇದೆ ನನಗೆ. ವಿಲೇಜ್ ಫುಡ್ಡು ತಿನ್ನಬೇಕಂತ ತುಂಬ ಇಷ್ಟ. ಊರಿಗೆ ಕರ್ಕೊಂಡೋಗಿದ್ರೆ ನಮ್ಮಮ್ಮ ನಾಟಿ ಕೋಳಿ ಸಾರು ಮುದ್ದೆ ಮಾಡಿಕೊಡೋರು. ಏನು ಮಾಡೋದು, ಊರಿಗೆ ಹೋಗ್ತಾ ಇಲ್ವಲ್ಲ. ಸೊ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ನಾನಿವಾಗ ನಿಮಗೆ ಸರ್ಪ್ರೈಸ್ ಅದು ಸರ್ಪ್ರೈಸ್. ಇವಾಗ ಹೋದಾಗಲೇ ಗೊತ್ತಾಗುತ್ತೆ. ಬಸ್ ಸ್ಟಾಪ್ ಹೋದ್ರೆ ಮೇ ಬಿ ಗೊತ್ತಾಗುತ್ತೆ ಎಲ್ಲಿ ಅಂತ. ನೋಡಿ ಗೈಸ್, ನಮ್ಮದು ಮಂಡ್ಯ ಹೇಗಿದೆ ನೋಡಿ ಗೈಸ್. ಇದೇ ರೈಲ್ವೆ ಸ್ಟೇಷನು. ಈ ಕಡೆ ಆ ಕಡೆ ರೈಲ್ವೆ ಸ್ಟೇಷನು. ಈ ಕಡೆ ಎಲ್ಲ, ಈ ಕಡೆ ಬಂದರೆ ಒಳಲ್ ಸರ್ಕಲ್ ಆ ಥರ. ಹುಷಾರು ನೋಡ್ಕೊಂಡು ಬಾ. ಮುಂಚೆ ನಾನು ಚಿಕ್ಕವಳಿರ್ಬೇಕಾದ್ರೆ ಈ ಥರ ಇರಲಿಲ್ಲ ಗರ್ಲ್ಸು. ಪೀಪಲ್ಸ್ಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲ, ಮುಂಚೆ ಈ ಥರ ಇರಲಿಲ್ಲ. ಈ ನಡುವೆ ಈ ಥರ ಮಾಡ್ತಿದ್ದಾರೆ, ಏನೋ ಇಂಪ್ರೂವ್ ಮಾಡ್ತಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ನಮ್ಮೂರು ನನಗೆ ಕನ್ಫ್ಯೂಸ್ ಆಗ್ತಿದೆ. ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಇದೇನೇ ಒಳ್ಳೆ ಸರ್ಕಲ್ಲು, ಲೈಕ್ ಏನಂತಾರೆ ಮಾರ್ಕೆಟು. ಇದೆಲ್ಲ ಬಂದಿದ್ದೆ ಅದಕ್ಕೆ ಬಿಫೋರು. ಇಲ್ಲಿಗೆ ಬಂದಿದ್ದೀರಾ? ಹೌದು. ಯಾವಾಗ ಬಂದರೆ? ನಿಮ್ಮ ಜೊತೆಗೆ ಬಂದಿದ್ನಲ್ಲ ಸರಿ, ಫಸ್ಟ್ ಟೈಮು. ನನ್ನ ಜೊತೆ ಬಂದಿಲ್ಲ ನನ್ನ ಜೊತೆ. ಈ ಪ್ಲೇಸ್ ನೋಡಿರೋ ನೆನಪು ನನಗೆ ಗೊತ್ತಿಲ್ಲ ಯಾವಾಗ ಬಂದಿದ್ದೀರೋ ಏನೋ. ಈ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಮಾರ್ನಿಂಗ್ ಟೈಮ್ ಎಲ್ಲ ಗಿಜಿ ಅಂತ ಇರುತ್ತೆ. ಫುಲ್ಲು ರಶ್ಶು. ಸಂತೆ ಇದು. ನೀವು ಮಾರ್ಕೆಟ್ ಅಂತೀರಾ, ನಮ್ಮ ಕಡೆ ಸಂತೆ ಅಂತೀವಿ. ಇದೆಲ್ಲ ಲೈಕ್ ವಿಲೇಜ್. ಬಟ್ ಇದೆಲ್ಲ ಮುಂಚೆ ಚೆನ್ನಾಗಿತ್ತು ಗೈಸ್. ಇವಾಗೆಲ್ಲ ಏನೇನೋ ಚೇಂಜ್ ಮಾಡ್ತಿದ್ದಾರೆ, ಏನೋ ನೋಡೋಣ. ಇದೆಲ್ಲ ತುಂಬ ಆವಾಗ ತುಂಬ ಚೆನ್ನಾಗಿತ್ತು. ಈ ನಡುವೆ ಏನಪ್ಪ ಈ ಥರ ಮಾಡಿದ್ದಾರೆ. ಪೂರ್ತಿ ಜನಗಳು ಇರ್ತಾಯಿದ್ರು. ಇವಾಗ ಮೇ ಬಿ ಮಾರ್ಕೆಟ್ ಬೇರೆ ಕಡೆ ಮಾಡಿದ್ದಾರೆ ಅನಿಸುತ್ತೆ. ನಾನು ತುಂಬ ವರ್ಷ ಆದಮೇಲೆ ಊರಿಗೆ ಬರ್ತಾಯಿದ್ದೀನಿ. ಇನ್ನು ಯಾವುದು ಶಾಪ್ ಕೂಡ ಓಪನ್ ಆಗಿಲ್ಲ. 10 o'clock ಆಯ್ತಲ್ಲ ಟೈಮು. ಹೌದು. ಇನ್ನೂ ಯಾವುದು ಶಾಪ್ ಓಪನ್ ಆಗಿಲ್ಲ. ನಾವಿವಾಗ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಕಾಫಿ ಸಿಗುತ್ತೆ ಈ ಕಡೆ. ಗೋವಾ ಡೆಫಿನೆಟ್ಲಿ. ಮಂಡ್ಯದಲ್ಲಿ ಮುದ್ದೆ, ರಾಗಿ ಮುದ್ದೆ ತಿನ್ನೋಣ. ಕಬ್ಬು, ಈ ಕಡೆ ಕಬ್ಬು, ರಾಗಿ ಮುದ್ದೆ
ನೋಡೋಣ ಬನ್ನಿ, ಸಿಗುತ್ತಾ ನಿನಗೆ, ನಿನ್ನ ಲಕ್ಕಿ ಹೇಗಿದೆ ಅಂತ. ಕಬ್ಬೆಲ್ಲ ಸಿಕ್ಕರೆ ಗ್ಯಾರಂಟಿ ತೊಗೊಡ್ತೀನಿ. ತಗೊಳೋದೆಲ್ಲ ಮುರ್ಕೊಟ್ಟು ಬರ್ತಾ ಇರ್ತೀವಿ. ಬಂದ್ವ ನಾವು ಬಸ್ ಸ್ಟಾಪ್ಗೆ? ಕೊನೆಗೂ ಬಸ್ ಸ್ಟಾಪಿಗೆ ಬಂದು. ಎಲ್ಲಿದೆ ಬಸ್ ಸ್ಟಾಪ್? ಕಳಿಸ್ತಾ ಆ ಕಡೆನೇ ಬಸ್ ಸ್ಟಾಪು. ನೆಕ್ಸ್ಟ್ ಟೈಮ್ ಬರಬೇಕಂತ ಆ ಕಡೆ ಬಸ್ ಸ್ಟಾಪು. ಇದೆಲ್ಲ ಸಂಜಯ್ ಥಿಯೇಟ್ರ್ ಅಂತ ಅದು ಅಕ್ಕ. ಅದು ಸಂಜಯ್ ಥಿಯೇಟ್ರು, ಫಿಲಮ್ ಥಿಯೇಟ್ರ್ ಅದು ಮಂಡ್ಯದಲ್ಲಿ. ಜಾಸ್ತಿ ಅದರಲ್ಲೇ ಏನು ಜಾಸ್ತಿ ಓಡ್ತಾ ಇರುತ್ತೆ. ಇವತ್ತು ಯಾವ್ದು ಹಾಕಿದ್ದಾರೆ? ಇವತ್ತು ಯಾವುದೂ ಹಾಕಿಲ್ಲ ಅನಿಸುತ್ತೆ. ಏನು ಪೋಸ್ಟರ್ ಏನೂ ಹಾಕಿಲ್ಲ. ಸೊ ಟೈಮ್ ಇದ್ದಿದ್ರೆ ಹೋಗ್ಬೋದಾಗಿತ್ತು, ಬಟ್ ಅಷ್ಟು ಟೈಮ್ ಇಲ್ವಲ್ಲ ನಮ್ಮ ಹತ್ರ. ಇವಾಗ ನಾವು ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಇದೇ ಗೌರ್ಮೆಂಟ್ ಬಸ್ ಸ್ಟಾಪು. ನೆಕ್ಸ್ಟ್ ಯಾವ ಕಡೆ? ತೋರಿಸ್ತೀನಿ ಬಾ. ಏನು ಅಷ್ಟೊಂದು ಕ್ಯೂರಿಯಾಸಿಟಿ ನಾನು ನಿನಗೆ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ಇದೇ ಬಸ್ ಸ್ಟಾಪು. ಈ ಕಡೆ ಆಟೋ ಎಲ್ಲ ಸಿಗುತ್ತೆ. ಏನೋ ರೆಡಿ ಮಾಡ್ತಿದ್ದಾರೆ. ನಾವು ಈ ಕಡೆಯಿಂದಾನೇ ಹೋಗ್ಬಿಡೋಣ. ತಿಂತೀರಾ ಏನಾದರೂ? ಏನು ಬೇಡ, ಫಸ್ಟ್ ಏನಾದರೂ ಕಾಫಿ ಕೊಡ್ಸಿದ್ರೆ. ಹಾಂ ಬನ್ನಿ ಕಾಫಿನ ಕೊಡ್ಸೋಣ. ನಮ್ಮೂರಿಗೆ ಬಂದಮೇಲೆ ಬರೀ ಕಾಫಿ ಕೊಟ್ಟು ಕಳಿಸಿದ್ರೆ ಆಗುತ್ತಾ? ಊಟ ಏನಾದರೂ ಮಾಡಲೇಬೇಕು. ಮಾಡೋಣ. ಈಗ ಯಾವುದೋ ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ತಾ ಇದ್ದಿಲ್ಲ, ಬಂದು ಮುಗಿಸ್ಕೊಂಡು ಬಂದು ಹೋಗ್ತೀವಿ. ಸರಿ ಆಯಿತು. ಇದೇನೆ ನಮ್ಮದು ಮಂಡ್ಯದ ಗೌರ್ಮೆಂಟ್ ಬಸ್ ಸ್ಟಾಪ್ಸ್. ಎಲ್ಲ ಅಡ್ಡಡ್ಡನೆ ಬರ್ತಿದ್ದಾರೆ ಅಲ್ಲ. ಇದೇನೆ ಬಸ್ ಸ್ಟಾಪ್ ಸಿಕ್ತಲ್ಲ. ಬಸ್ ಆಯ್ತಾ. ಎಲ್ಲ ಬಸ್ ಸ್ಟಾಪ್ಸ್ ಎಲ್ಲ ಬಸ್ ಇಲ್ಲಿ ಬರ್ತವೆ. ಅಂದರೆ ನಮ್ಮೂರು ಸುತ್ತಮುತ್ತ ಅದು ಇದು ಇರುತ್ತಲ್ಲ ಆ ಊರ ಬಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ ಸಿಕ್ತು ನೋಡಿ, ಅದೇ ಬಸ್. ಕಾಫಿ ಚೆನ್ನಾಗಿರೋದಿಲ್ಲ ಸ್ವಲ್ಪ. ನಿಮ್ಮ ಪುಣ್ಯ ಚೆನ್ನಾಗೇ ಇಲ್ಲ ನೋಡಿ. ಹಂಗೆ ಕ್ಲೋಸು ಹೋಟೆಲು. ನಡೀರಿ ಮುಂದೆ ಎಲ್ಲಾದರೂ ಕೊಡ್ಸೋಣ. ನನಗೆ ಬಸ್ ಹತ್ರ ಕೊಡಿಸ್ತೀನಿ. ಬಸ್ ಇದೇನೆ. ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಇವಾಗಾದರೂ. ಇಲ್ಲಿ ನೋಡಿ, ಏನದು? ನನಗೆ ಕನ್ನಡ ಬರೋದಿಲ್ಲ. ಮೇಲ್ಕೋಟೆ. ಏನು ಹೇಳಿ? ಗೊತ್ತಿಲ್ಲ ಅಂತ ನಾವು ಇವತ್ತೇ ಬಂದಿರೋದು. ಮೇಲ್ಕೋಟೆ. ನಾನು ಕರ್ಕೊಂಡು ಹೋಗ್ತಾ ಇರೋದು ಮೇಲ್ಕೋಟೆಗೆ. ಹೇಗಿದೆ ಆಯ್ತಾ? ಇವಾಗ ಗೊತ್ತಾಯ್ತಾ? ಹೇಗಿದೆ ಅಂತ. ಅದು ತುಂಬ ಚೆನ್ನಾಗಿದೆ. ಶೂಟಿಂಗ್ ಪ್ಲೇಸ್ ಅದು ಕೂಡ. ಬನ್ನಿ. ಸೀಟ್ ಅಂತೂ ಇಲ್ಲ ಗೈಸ್. ಏನು ಹಿಂದೆ ಹೋಗ್ಬಿಟ್ಲು. ಹಿಂದೆನಾ? ಓ ಇಲ್ಲೇ ಕುತ್ಕೊಳ್ಳೋಣ ಈ ಕಡೆ. ಇವಾಗ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ನಾವು. ಫೈನಲಿ ಅವಳಿಗೆ ಗೊತ್ತಾಯ್ತು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಅಂತ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ. ಹೇಗಿರುತ್ತೆ ಅಲ್ಲಿ? ನೀವು ನೋಡಿರ್ತೀರಕ್ಕ ಸಿಂಹ ಮೂವಿಲಿ ಮತ್ತು ರಾಜ ಹುಲಿ ಮೂವಿಲೆಲ್ಲ ಸಾಂಗ್ಸಲ್ಲೆಲ್ಲ ಮೇಲ್ಕೋಟೆದು ತೋರಿಸಿರ್ತಾರೆ. ಅದು ನೋಡಿರ್ತೀಯ ನೀನು ಮೂವಿಲಿ. ಹೊಟ್ಟೆದಲ್ಲಿ ತುಂಬ ಸೆಕೆ ಐತೆ ಅಲ್ವಾ? ಚಳಿ ಸ್ಟಾರ್ಟ್ ಆಗಿದೆ. ನಾನು ಬರ್ಬೇಡ ಜಲ್ದಿ ಬಾ ಬಂದ್ರಿ ಈಗ ಚೇಂಜ್ ಆಗ್ತಿದೆ. ಬಂದ್ರಿ ಯೂಸ್ಕೊಳ್ಳಿ. ಅಂತೂ ಇತ್ತು ಮೇಲ್ಕೋಟೆಗೆ ಬಂದು ಗೈಸ್. ಇವಾಗ ಆಟೋ ಹತ್ತಿದ್ದೀವಿ. ಲೈಕ್ 2 ಇಂದ 100 ರೂಪಾಯಿ ಅಂತ ಹೇಳಿದ್ದಾರೆ. ಲೈಕ್ ಎಲ್ಲ ತೋರಿಸಿ ಎಲ್ಲನೂ ತೋರಿಸಿ ಕರ್ಕೊಬಂದು ಬಸ್ ಸ್ಟಾಪ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಏನಂತಾನೆ ಫಸ್ಟು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹೋಗ್ತಾ ಇದ್ದೀವಿ ಎಲ್ಲರೂ. ಎಲ್ಲ ಮುಂದೆ ಹೋಗ್ತಿದ್ದಾರೆ.
ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. ಅಷ್ಟೊಂದೇನು ಕ್ರೌಡ್ ಇಲ್ಲ ಗೈಸ್. ಕಾಲು ಕೈ ತೊಳೆಯೋ ಜಾಗ ಇಲ್ಲಿ. ಬನ್ನಿ ಕಾಲು ತೊಳ್ಕೊ ಬನ್ನಿ, ಕಾಲು ತೊಳ್ಕೊ ಬನ್ನಿ, ಕಾಲು ತೊಳ್ಕೊ ಬನ್ನಿ. ಹಾಂ ನೀವು ನಮ್ಮ ಜೊತೆಲೇ ಬರಬೇಕು. ಇವ್ರ ಜೊತೆ ಎಲ್ಲ ಇವಾಗ ನಾವು ಹೋಗ್ಬೇಕು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದೊಳಗಡೆ. ಹೊರಗಡೆ ಹಲೋ ಇಲ್ಲ ಅನ್ಸುತ್ತೆ, ಆದಷ್ಟು ವಿಡಿಯೋ ಮಾಡ್ತೀನಿ. ಒಳಗಡೆ ಎಂಟ್ರೆನ್ಸ್ ಫೋಟೋಸು ವಿಡಿಯೋಸ್ ಅವೆಲ್ಲ ಗರ್ಭಗುಡಿಲೆಲ್ಲ ಅವೆಲ್ಲ ಈ ಥರ ಇದೆ ನೋಡಿ ದೇವಸ್ಥಾನ. ಮೇಲ್ಕೋಟೆ ವಾ ಹಾಯ್ ಹೇಳು. ಇಷ್ಟ ಆಯ್ತಾ? ಏನಾಯ್ತು? ಹಾಂ ಹೇಗಿತ್ತು ನಿಮಗೆ? ಇದೇ ಮೇಲ್ಕೋಟೆ. ಹೌದು, ಬಟ್ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಭಕ್ತಿಯಿಂದ ಬರ್ತಾರಲ್ಲ, ತುಂಬ ವರ್ಷದಿಂದ ಅಲ್ಲಿ ಒಂದು ದೇವರಿದ್ದಾರೆ, ಆಂಜನೇಯ ದೇವರು. ಬನ್ನಿ, ಆಂಜನೇಯ ದೇವರು. ನೋಡಿ ಒಂದೊಂದು ಮೂರ್ತಿಗಳು ಪ್ರಶಾಂತವಾಗಿದೆ, ಒಂಥರ ಮನಸ್ಸು ಹಗುರವಾಗಿದೆ ಅಲ್ಲ. ಆಂಜನೇಯ ದೇವರು. ಓಕೆ, ಕೈ ಮುಕ್ಕೊಳ್ಳಿ. ಫೈನಲಿ ಚೆಲುವನಾರಾಯಣ ಸ್ವಾಮಿ ದರ್ಶನ ಆಯಿತು. ಇವಾಗ ಮೇಲ್ಗಡೆ ಬೆಟ್ಟದಲ್ಲಿದ್ದಾರಲ್ಲ ನರಸಿಂಹಸ್ವಾಮಿ, ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿ ಹೋಗೋಣ ಬನ್ನಿ. ದೇವಸ್ಥಾನ ಎಲ್ಲ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಏನೋ ಗೈಸ್ ನೋಡಿದ್ರೆ ದೇವಸ್ಥಾನದಲ್ಲೆಲ್ಲ ಊಟ ಕೊಡ್ತಾರಂತೆ. ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಕೊಡಲ್ವಾ ಊಟ? ಇದು ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಫೇಮಸ್ ಗೈಸ್. ಪುಳಿಯೋಗರೆ ಕೊಡಲ್ವಾ? ಪುಳಿಯೋಗರೆ ಮಾತ್ರ ಮೇಲ್ಕೋಟೆಯಲ್ಲಿ ಫೇಮಸ್ಸು. ಯಾರಾದರೂ ಒಂದು ಬಂದರೆ ಬನ್ನಿ ನೋಡಿ ಪುಳಿಯೋಗರೆ ತಿನ್ನಿ. ಹಾಂ ಆಂಟಿ, ಇಲ್ಲಿ ಬಗ್ಗೆ ಏನಾದರೂ ಹೇಳಿ ದೇವಸ್ಥಾನದ ಬಗ್ಗೆ. ಹಾಂ ಹಾಂ ಅಷ್ಟೇ. ಅಕ್ಕ ತಂಗಿ ಕೊಳ ಹತ್ರನೇ ಬಂದಿದ್ದೀವಿ ಗೈಸ್, ತೋರಿಸ್ತೀನಿ ರೀ ಅಕ್ಕ ತಂಗಿ ಕೊಳನೂ. ತಂಗಿ ಕೊಳ ಗೈಸ್, ಫಸ್ಟು ಆ ಕಡೆ ಇದೆಯಲ್ಲ ಅದು ಅಕ್ಕನ ಕೊಳ. ಇಲ್ಲಿ ಏನಂದರೆ ಏನು ವಿಶೇಷ ಅಂದರೆ, ಆ ಟೈಮಲ್ಲಿ ಹೇಳ್ತಾರೆ, ನಮ್ಮಮ್ಮ ಹೇಳ್ತಾಯಿದ್ರು, ಅಕ್ಕ ಏನು ಯಾರಿಗೂ ಹೆಲ್ಪ್ ಮಾಡಿಲ್ಲ ಅಂದ್ಬಿಟ್ಟು ಅವ್ರ ಕೊಳದಲ್ಲಿ ಲೈಕ್ ಕೈ ಕಾಲೆಲ್ಲ ತೊಳಿತಾರೆ. ತಂಗಿ ಕೊಳದಲ್ಲಿ ಕಾಲು ಸುಧಾ ಇಡಲ್ಲ, ಕೈಯು ಸುಧಾ ಇಡಲ್ಲ. ಅದು ಪವಿತ್ರವಾದ ನೀರು ಅಂತ ಹೇಳ್ತಾರೆ. ಇಲ್ಲಿ ಇದೇನೆ ಅಕ್ಕ ತಂಗಿ ಕೊಳ ದೇವಸ್ಥಾನ ನೋಡಿ. ಇಲ್ಲಿ ಇದ್ರೊಳಗಡೆ ಕಾಲೆಲ್ಲ ಇಡಲ್ಲ, ಜಸ್ಟ್ ತೀರ್ಥ ಮಾತ್ರ ಹಾಕೊಳ್ತಾರೆ. ಏನು ರೆಡಿ ಮಾಡ್ತಿದ್ದಾರೆ ಗೈಸ್ ಇಲ್ಲ. ನೋಡಿ ಗೈಸ್, ಇದು ತಂಗಿ ಕೊಳ, ಅಕ್ಕನ ಕೊಳ ಪಕ್ಕದಲ್ಲೇ ಇದೆ, ತೋರಿಸ್ತೀನಿ. ಬರ್ತೀನಿ ಆಂಟಿ. ಅರ್ಜೆಂಟ್ ಮಾಡ್ತಿದ್ದಾರೆ ಗೈಸ್. ನಾವು ಬೆಂಗಳೂರಿಂದ ಬಂದಿದ್ದೀವಿ ನೋಡೋಣ ಅಂತ. ನೋಡಿ, ಇದು ಅಕ್ಕನ ಕೊಳ. ಇಲ್ಲಿ ಕಾಲು ಕೈ ಎಲ್ಲ ತೊಳಿತಾರೆ, ತಂಗಿ ಕೊಳದಲ್ಲಿ ತೊಳಿಲ್ಲ. ಏನು ವಿಶೇಷ ಮಾಡ್ತಾರಂತೆ. ಮತ್ತು ದೇವ್ರಿಗೆ ಕಾಲು ಕೈ ಎಲ್ಲ ತೊಳಿತಾರಂತೆ. ಅಂದರೆ ಸಾರಿ, ದೇವ್ರಿಗೆಲ್ಲ ಜನಗಳೆಲ್ಲ ಕಾಲು ಕೈ ಎಲ್ಲ ತೊಳಿತಾರಂತೆ. ತಂಗಿ ಕೊಳದಲ್ಲಿ ದೇವ್ರಿಗೆ ಸ್ನಾನ ಎಲ್ಲ ಮಾಡ್ಸೋಕ್ಕೆ ತಗೊಂಡೋಗ್ತಾರಂತೆ. ಅದಕ್ಕೋಸ್ಕರ ತಂಗಿ ಕೊಳದಲ್ಲಿ ಯಾರೂ ಕೈ ತೊಳಿಲ್ಲ, ಕಾಲು ತೊಳಿಲ್ಲ. ಹೇಗಿದೆ? ವಾವ್, ಸೂಪರ್, ಅಮೇಝಿಂಗ್. ಈ ಥರ ನೋಡ್ತೀನಿ ಅಂತ ಕೂಡ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು. ಇನ್ನೂ ಪ್ಲೇಸಸ್ ಇದೆ, ತೋರಿಸ್ತಿದ್ದೀನಿ. ಬನ್ನ, ಇವತ್ತೆಲ್ಲ ಪೂರ್ತಿ ಎಂಜಾಯ್ ಮಾಡು ನೀನು, ಸರಿನಾ? ಎಸ್, ಬಾ, ನಾನು ರೆಡಿ ಇದ್ದೀನಿ. ಬಾ. ಆಂಟಿ, ಏನಂಟಿ ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ವರಿ. ರಾಜೇಶ್ವರಿ ಆಂಟಿ ನಮಗೆ ಧನ್ಸ್ಕೋಟಿಲಿ ಸಿಕ್ಕಿದ್ದಾರೆ. ಜೊತೆಗೆ ಬಂದಿರೋದು ಇವರು ಲೈಕ್ ಆಟೋದಲ್ಲಿ. ಆಂಟಿ, ಇಲ್ಲಿ ಧನ್ಸ್ಕೋಟಿಲಿ ಏನು ವಿಶೇಷತೆ ಇದೆ?
ನಮ್ಗಿನ್ನು ಹೊಸ್ತಾ ಬಂದಿದ್ದೀವಿ. ನೀವು ಹೊಸಬ್ರಾ? ನಾವು ಈಗ ನೋಡೋಣ ಅಂತ ಬರ್ತಾ ಇದೀವಿ. ಓಕೆ, ಯಾವ ಊರಿಂದ ಬಂದಿದ್ದೀರಾ? ನಾವು ನಿಟ್ಟೂರು. ಗುಂಟೂರು? ನಿಟ್ಟೂರು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೋಡಿ ಇವರೆಲ್ಲ ಗುಬ್ಬಿ ತಾಲೂಕಿಂದ ಬಂದಿದ್ದಾರೆ. ಹಾಯ್ ಹೇಳಿ ಆಂಟಿ, ಏನ್ ನಿಮ್ಮ ಹೆಸರು? ಸಾವಿತ್ರಮ್ಮ. ನೀವು? ನಾವು ಟ್ಯಾಕ್ಟೂರು, ನಿಟ್ಟೂರು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಅಡ್ರೆಸ್ ಎಲ್ಲ ಹೇಳ್ಬಿಟ್ರು. ನೀವು? ನಮ್ದು ಅದೇ ಟ್ಯಾಕ್ಟೂರು, ಗುಬ್ಬಿ ತಾಲೂಕು, ಎಲ್ಲ ಆಂಟಿದಿರು ನಮ್ಗೆ ಸಿಕ್ಕಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ನೋಡೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಕೆಳಗಡೆ ಮೇಲೆ ಇದ್ದೀವಿ ನಾವು ಇವಾಗ. ಕೆಳಗಡೆ ಎಷ್ಟು ಗ್ರೀನ್ ಆಗಿ ಇರುತ್ತೆ, ಪ್ರಶಾಂತವಾಗಿದೆ. ಹಸುಗಳೆಲ್ಲ ಮೇಯ್ತಿದೆ. ಇಷ್ಟು ಮೇಲೆ ಬಂದಿದೆ ಹಸುಗಳು ಎಲ್ಲ. ಅಲ್ಲಿ ಹೋಗ್ತಿದ್ದಾರೆ. ಅಲ್ಲಿ ಏನಿದೆ ಅಂತ ನೋಡೋಣ. ಅಕ್ಕ, ಇದು ಪ್ಲೇಸ್ ಇಷ್ಟ ಆಯ್ತಾ ನಿಮ್ಗೆ? ಏನ್ ಅನ್ಸ್ತಿದೆ ನಿಮ್ಗೆ? ಇನ್ ಕೇಸ್ ಯಾರಾದ್ರೂ ಗೊತ್ತಿಲ್ಲ ಮೇಲ್ಕೋಟೆ, ಇನ್ನು ಯಾರು ನೋಡಿಲ್ಲ ಅಂದ್ರೆ ಒಂದ್ಸಲ ಬಂದು ನೋಡಿ. ಇದು ಕೂಡ ಟೂರಿಸ್ಟ್ ಪ್ಲೇಸು. ಲೈಕ್ ಇಲ್ಲೂ ಶೂಟಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಇದು ಮಂಡ್ಯದಿಂದ 20 ಕಿಲೋಮೀಟರ್ ಆಚೆ ಡೈರೆಕ್ಟ್ ಬಸ್ ಬರುತ್ತೆ. ಬಸ್ಸಲ್ಲಿ ಬರೋಂಗಿದ್ರೆ ಬಸ್ಸಲ್ಲಿ ಬರ್ಬೋದು, ಇಲ್ಲ ಕಾರು ಬೈಕು ಆ ಥರ ಬಂದರೆ ಅದರಲ್ಲಿ ಟ್ರಾವೆಲ್ ಮಾಡ್ಬೋದು. ಇಲ್ಲ, ಡೈರೆಕ್ಟ್ ಸಿಗುತ್ತಲ್ಲ ಆಂಟಿ ಬಸ್ಸು. ನಾವಿವತ್ತು ಡೈರೆಕ್ಟೇ ಬಂದಿದ್ದು. ಇದು ಮೇಲ್ಕೋಟೆ ಅಲ್ಲ? ನೋಡಿ guys, ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಲ್ಲ? ತುಂಬ ಎಂಜಾಯ್ ಮಾಡ್ತಾ? ನೋಡಿ guys, ಕೆಳಗಡೆ ಹೋಗಿ, ಅಲ್ಲಿ ನೋಡೋಗಿ. ಕೆಳಗಡೆ ಇನ್ನೂ ಏನೋ ದೇವಸ್ಥಾನ ಇದೆ ಅಂತಿದ್ದಾರೆ. ಬನ್ನಿ ನೋಡೋಣ ಅದನ್ನು ಕೂಡ. ಏನು ಆಂಟಿ ಹೇಳ್ತಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬನ್ನಿ, ನೀವು ಹುಷಾರ ಕಡೆಗೆ. ಗಾಡಿ ಬರ್ತಾರೆ. ಗಾಡಿ ಆಂಟಿ, ಇಲ್ಲಿಂದ ಶ್ರವಣ ಬೆಳಗೊಳ ಎಷ್ಟು ದೂರ ಐತೆ? ತುಂಬ ಗಾಳಿ ಬರ್ತವೆ. ಬಿದ್ದರೆ ಯಾರಂಟಿ? ಹಾಂ ಆಂಟಿ, ಬಸ್ಸಲ್ಲೇ ಬಂದ. ಏನಂದರೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದು ಆಂಟಿ. ಎಲ್ಲ ಒಬ್ಬೊಬ್ರು ಕೈ ಕೊಟ್ಬಿಟ್ರು. ಇವಾಗ ನಾವಿಬ್ರು ಅಷ್ಟೇ. ನಾವಿಬ್ರು ಎಲ್ಲೋದ್ರೂ ಜೊತೆ. ಸಾಯಂಕಾಲ ಅಷ್ಟಕ್ಕೆ ಹೋಗ್ಬೇಕು. ಹಾಂ, ಟೈಮ್ ಮಾಡಿಬಿಟ್ರೆ ಇಲ್ಲ, ಹೋಗ್ತೀವಿ ಸಾಯಂಕಾಲ ಅಷ್ಟರಲ್ಲಿ. ಇಲ್ಲಿ ಏನು ದೇವಸ್ಥಾನ ಇರೋದು ಆಂಟಿ? ಇಲ್ಲಿ ದೇವಸ್ಥಾನ ನೋಡಮ್ಮ. ಇದು ದೇವಸ್ಥಾನ ಏನು ವಿಶೇಷ ಅಂಕಲ್? ಇವಾಗ ನೀವು ಮಾತಾಡಿ. ಹಾಂ ಹಾಂ, ಯಾವಾಗ್ಲೂ ನೀರು ಹರಿತಾನೆ ಇರುತ್ತೆ. ಓಕೆ, ಚಳಿಗಾಲ ಅಲ್ಲಿನಾ? ಹಾಂ, ರಾಮ ಹೊಡೆದಿರೋ ಬಾಣ. ಹೌದಾ? ನೋಡ್ಕೊಂಡು ಬರ್ತೀವಿ. ತಲೆ ಮೇಲೆ ನೀರು ಹಾಕೋದು. ಹಾಂ, ಸರಿ. ನೋಡಿ ಗೈಸ್, ಇಲ್ಲಿ ರಾಮ ಬಾಣ ಹೊಡೆದಿರೋದಂತೆ. ಎನಿ ಟೈಮ್ ಬಿಸಿಲುಗಾಲ ಆಗಲಿ ಮಳೆಗಾಲ ಆಗಲಿ ನೀರು ಬರ್ತಾನೆ ಇರುತ್ತಂತೆ ಇಲ್ಲಿ. ಹಾಂ, ತಲೆ ಮೇಲೆ ನೀರು ಹಾಕ್ತಿದ್ದಾಳೆ, ನನಗೂ ತಂದು ಕೂಡ. ಇವರೆಲ್ಲ ಆಂಟಿದಿರು ನಮ್ಮ ಜೊತೆ ಬಂದಿರೋದು. ಹಾಂ, ನಾನು ಅನು. ಸಂದರ್ಶನ ಮಾಡಂಗಿದ್ರೆ ಮಾಡು ಆಂಟಿನ.
ಬಾಯಾರಿಕೆ ಆದಾಗ ಬಿಲ್ಲು ಅದರಿಂದ ಚಿಮ್ಮಿದ ಚಿಲುಮೆ ಅಂತ ಕರೀತಾರೆ ಇದನ್ನ. ಚಿಮ್ಮಿದ ಚಿಲಿಮೆ ಅಂತ ಕರೀತಾರಂತೆ ಗೈಸ್. ಲೈಕ್ ರಾಮ ಇಲ್ಲಿಗೆ ಬಂದಿದ್ದಾಗ ಬಾಯಾರಿಕೆ ಆಗಿದ್ದಾಗ ಬಾಣ ಬಿಟ್ರಂತೆ. ಬಾಯಾರಿತ್ತು ರಾಮ ಬಾಣ ಬಿಟ್ಮೇಲೆ ನೀರು ಬಂದ. ಓಕೆ ಸಾರಿ ಗೈಸ್, ಸೀತೆಗೆ ಬಾಯಾರಿಕೆ ಆದಾಗ ರಾಮ ಬಾಣ ಬಿಟ್ರಂತೆ ಇಲ್ಲಿ. ಅಲ್ಲಿಂದ ಚಿಮ್ಮಿದ ಚಿಲಿಮೆ ನೀರು ಇದು. ಬಾಣ ಬಿಟ್ಟಿರೋ ನೀರಿದು. ಎನಿ ಟೈಮ್ ನೀರು ಬರ್ತಾ ಇರುತ್ತಂತೆ. ಒಂದ್ಸಲ ಅಲ್ಲಿಂದ ಯೂಟ್ಯೂಬ್ ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡೀತೇನೋ ತಂಪಾದ ತೀರ. ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಮಾಡ್ತಾರೆ ನೋಡಿ ಪಂಚಾಯತಿ ಎಲ್ಲ. ನರಸಿಂಹ. ಅರೆ ಈ ದಿನ ತುಂಬ ಜನ ಜಾಸ್ತಿ ಇಲ್ಲ ಗೈಸ್, ಆದರೆ ತುಂಬ ಜನ ಇರ್ತಾರೆ ನೋಡಿ. ಈ ಪ್ಲೇಸು ಮಂಕಿ ನೋಡಿ ನಿಂತರನೇ ಆಡ್ತಿದೆ ಕಡೆ ನೋಡಿ. ಇಲ್ಲಿ ಎಲ್ಲರೂ ನಿಂತ್ಕೊಂಡಿರ್ತಾರೆ. ವಿಷ್ಣುವರ್ಧನ್ ಸರ್ ಅವ್ರು ಬರಬೇಕಾದ್ರೆ ಕೈ ಮುಗಿತಾ ಇರ್ತಾರೆ ನೋಡಿ. ಇಲ್ಲೇ ತೀರ್ಪು ಕೊಡ್ತಾ ಇರ್ತಾರೆ. ಏನಾದರೂ ತಿನ್ನೋಣ ಅಂದರೆ ಗೈಸ್ ಏನೂ ಇಲ್ಲ ಗೈಸ್ ಇವಾಗ ಇಲ್ಲಿ. ಆ ಕಡೆ ಈ ಕಡೆ ಕಾಫಿ ಕುಡಿಯೋಣ ಅಂದ್ರೆ ಸುಧಾ ಹೋಟೆಲ್ ಇಲ್ಲ. ಹಾಂ, ಸೊ ನೈಸ್. ಅಯ್ಯಪ್ಪ ಜಾರ್ದೆ ಗೈಸ್, ಸ್ಕಿಡ್ ಆಗೋಯ್ತು. ಹಾಂ, ಇಲ್ಲಿ ಮಿಡಲಲ್ಲಿ ವಿಷ್ಣುವರ್ಧನ್ ಸರ್ ಅವರು ಕುರ್ಚಿ ಹಾಕಿ ಹೇಳ್ತಾರೆ ನೋಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಮೇಲ್ಗಡೆನೂ ಸುಧಾ ಹತ್ಬೋದು, ಬನ್ನಿ ನಾನು ಹತ್ತಿ ತೋರಿಸ್ತೀನಿ. ಹೇಗಿದೆ ನಿಮಗೆ? ಏನು ಅನಿಸ್ತು ಅಕ್ಕ? ಪ್ಲೇಸ್ ಎಲ್ಲ ನೋಡಿ ಏನು ಅನಿಸ್ತು? ನಾವು ಮುಂಚೆ ಪ್ಲಾನ್ ಮಾಡಿರೋದಕ್ಕೆ ಬೆಟರ್ ಅನಿಸ್ತಾ, ಇದು ಬೆಟರ್ ಅನಿಸ್ತಾ? ಬಟ್ ನಾವು ತುಂಬಾ ಜಾಗಗಳು ನೋಡಿಲ್ವಲ್ಲ, ನೋಡಿರೋ ಖುಷಿ ಆಗ್ತಾ ಇದೆ. ಹೌದು, ನಾನಂತೂ ಚಿಕ್ಕೋಳಿರೋ ತವೆಂದು ಬರ್ತಾ ಇದ್ದೀನಿ. ಮಳೆ ಜೋರು ಬಂದ್ಬಿಡ್ತು ಗೈಸ್. ಬನ್ನಿ 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 ಬೇಗ ಹೊರಡೋಣ. ಅಲ್ಸ್ಟ್ಯಾಂಡ್ ಬೇಕಾ? ಓಕೆ ಅಕ್ಕ, ಎಲ್ಲಿದೆ? ಹ್ಞೂ ಬಾ ನಡಿ. ಅಲ್ಸ್ಟ್ಯಾಂಡ್ ತಿನ್ನೋರಂತೆ, ಬನ್ನಿ ಗೈಸ್ ಕರಿತಿದ್ದಾಳೆ ಎಲ್ರೂ. ಅಷ್ಟೊತ್ತಿಂದ ಹುಡುಕ್ತಾ ಇರೋದಕ್ಕೆ ಇವಾಗ ಸಿಕ್ಕಿದೆ ಅವಳಿಗೆ. ತಗೊಂಡು ಬಂದಿದ್ದಾರೆ ಇವಾಗ ದೊಡ್ಡ ಕಲ್ಯಾಣಿ. ಇಲ್ಲಿ ಮದುವೆ ಸುಧಾ ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಮಂಟಪ ಕಾಣಿಸ್ತಿದೆಯಲ್ಲ, ಅದು ಮದುವೆ ಮಾಡ್ತಾರೆ ಮಂಟಪದಲ್ಲಿ. ಹಾಂ, ಮಂಟಪ ಇದೆ. ಇಲ್ಲಿಂದ ನೋಡಿ ವೀರಭದ್ರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ನೋಡಿ. ದೇವಸ್ಥಾನ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲೆಲ್ಲ ಶೂಟಿಂಗ್ ಗಿಟಿಂಗು ಎಲ್ಲ ಮಾಡ್ತಾ ಇರ್ತಾರೆ. ನದಿ ದೀಮ್ತನ ಸಾಂಗ್ ಇಲ್ಲಿ ನಡೀತದೆ, ಗಾಳಿಪಟ ಆ ಸಾಂಗು. ಎಷ್ಟು ಚೆನ್ನಾಗಿದೆ ಅಲ್ಲ. ಮಳೆ ಬೇರೆ ಬಂದ್ಬಿಡ್ತು ಗೈಸ್, ಒಳಗಡೆ ಹೋಗೋಕ್ಕಿಲ್ಲ, ಆಗಲ್ಲ, ತುಂಬ ಮಳೆ ಬಂದ್ಬಿಡ್ತು. ಹಾಂ, ಅವರೇ ಹೋಗ್ತಾರೆ. ಅರ್ಧ ಆಟೋ ಅವರೇ ಬಿಡ್ತಾರೆ, ಸ್ವಲ್ಪ ಮಾತ್ರ ನಾವು ನಡಿಬೇಕು. ಅವರೇ ಹೋಗ್ತಾರ. ಸ್ವಾಮಿ ಇಲ್ಲಿ ಅಂದ್ರೆ ಇಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ. ತಪ್ಪೋತ್ಸವ ಗಂಗಮ್ಮ ಮಾಡ್ತಾರೆ. ನೋಡಿ ಗೈಸ್, ಫೈನಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಎಂಟ್ರೆನ್ಸ್ ಇದು. ಅವ್ರು ನೋಡಿ ಇನ್ನೂ ಹತ್ತುತ್ತಾ ಇದ್ದಾರೆ ಕೆಳಗಡೆ, ಇನ್ನೂ ಬರ್ತಾ ಇದ್ದಾರೆ.
ಬನ್ನಿ ಬನ್ನಿ. ಇದೊಂದು ಮ್ಯಾಕೆ ಕೂಡ ಯೋಗಾನಂದ ಅಷ್ಟು ಮಾತ್ರ ಬರುತ್ತೆ, ಪೂರ್ತಿ ಬರಲ್ಲ. ದೇವರ ಹೆಸರು ಬಂದರೆ ಸಾಕು. ಹಾಂ, ಅಷ್ಟೇ. ಯೋಗ ನರಸಿಂಹ. ಬನ್ನಿ ಬನ್ನಿ ಆಂಟಿ ಬನ್ನಿ. ನಮ್ಮ ಆಟದವರೇ ಇರೋದು. ಎಂಟ್ರೆನ್ಸ್ ಗೈಸ್, ಒಳಗಡೆ ಫೋನ್ ಅಲೋ ಇಲ್ಲ, ಆದಷ್ಟು ವಿಡಿಯೋ ಮಾಡ್ತೀನಿ. ಫುಲ್ಲು ಮಳೆ ಗೈಸ್, ಫುಲ್ಲು ಮಳೆ, ರಶ್ ಇದೆ, ಕೋತಿಗಳು ಬರೀ ಇದ್ದಾವೆ ಗೈಸ್. ನೋಡಿ ಫೋನ್ಗಿನ್ ಕಿತ್ಕೊಂಡು ಹೋಗ್ಬಿಟ್ಟವು. ಫುಲ್ಲು ರಶ್ಶು ಗೈಸ್, ಫೋನು ಒಳಗಡೆ ಹಲೋ ಇಲ್ಲ. ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ತೀನಿ, ದೇವ್ರು ನೋಡ್ಕೊಂಡು ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ದರ್ಶನ ಮುಗೀತು ಗೈಸ್. ಫೈನಲಿ ಇವಾಗ ಇಲ್ಲಿ ನೋಡಿ, ಇಲ್ಲಿ ಬೆಟ್ಟದಿಂದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಗಾಳಿ ಬರ್ತದೆ ತುಂಬ ಇದೆ. ಇನ್ನು ಮುಂದೆ ಹೋದರೆ ಬಿದ್ದೋಗ್ಬಿಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ನೋಡಿ, ಆ ಕಡೆ ಮನೆಗಳು, ರೋಡು, ಬಸ್ ಸ್ಟಾಪ್ಸ್. ಅಲ್ಲಿ ನಾವು ಹೋಗಿದ್ದು ಬಂದ್ವಲ್ಲ, ಅದು ಕಾಣಿಸ್ತೈತಕ್ಕ ಅಲ್ಲಿ. ಹಾಂ, ಇಷ್ಟು ಎಲ್ಲ ತೋರಿಸಿದ್ದೀನಿ, ನಿಮಗೆ ಏನು ಅನಿಸ್ತು ಹೇಳಿ. ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲಿ ನೋಡ್ತೀನಿ, ಬಟ್ ಇವತ್ತಂತೂ ನೀವು ತೋರಿಸಿದ್ರಿ, ತುಂಬ ಖುಷಿ ಆಯಿತು. ಫುಲ್ ಹ್ಯಾಪಿನಾ? ಎಸ್, ಫುಲ್ ಫುಲ್ಲು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟು ಲೈಕ್ ಇವಾಗ ನಾನು ನೆಕ್ಸ್ಟ್ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮಳೆ ಎಂತ ಸಹ ಇಲ್ಲ ಅಂದರೆ ಡೈರೆಕ್ಟ್ ಶ್ರೀರಂಗಪಟ್ಟಣನೇ ಗೈಸ್, ಅಲ್ಲಿ ಲಾಗ್ ಮಾಡ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಟ್ರೈನಲ್ಲಿ ನೋಡಾಯಿತು, ಪಾಂಡುಪುರಕ್ಕೆ ಹೋಗೋಕ್ಕಾಗಲಿಲ್ಲ, ಮನೆಯಿಂದ ಅರ್ಜೆಂಟಾಗಿ ಕಾಲ್ ಬಂತು, ಹಾಗಾಗಿ ನಾವು ಮತ್ತೆ ಬ್ಯಾಕ್ ಬೆಂಗಳೂರು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರ್ಯಾರು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿದ್ದೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇನ್ನಷ್ಟು ವಿಡಿಯೋ ಜೊತೆ ಬರ್ತೀವಿ. ಬಾಯ್.